ನೆರೆಯ ಕೇರಳದಲ್ಲಿ ಚುನಾವಣೆಯ ಪರ್ವ. ಆದ್ರೆ ಈ ಬಾರಿ ವಿಶೇಷ ಅನ್ನೋ ರೀತಿಯಲ್ಲಿ ಕೇರಳ ಚುನಾವಣೆ ಕೇರಳದಲ್ಲಿ ಮಾತ್ರ ನಡೀತಾ ಇಲ್ಲ, ಬದಲಾಗಿ ಬೆಂಗಳೂರಿನ ಫಕೀರ್ ಲೇಔಟ್ ಹಾಗೆ ವಸೀಂ ಲೇಔಟ್ ನಲ್ಲಿ ನಡೀತಾ ಇದೆ. ನೇರವಾದ ಕಾರಣ, ಅಕ್ರಮವಾಗಿ ಮನೆಗಳನ್ನ ನಿರ್ಮಾಣ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಸರ್ಕಾರ ಲೀಗಲಿ ಕಾನೂನಾತ್ಮಕವಾಗಿಯೇ 3 ಬಡಾವಣೆಗಳಲ್ಲಿ ಒಟ್ಟು 188 ಮನೆಗಳನ್ನ ತೆರವುಗೊಳಿಸೋ ಕಾರ್ಯ ಮಾಡ್ತು. ಅದರಲ್ಲಿ 156 ಮನೆಗಳು, ಅಪ್ರಾಕ್ಸಿಮೇಟ್ಲಿ 83% ಮನೆಗಳು ಮುಸಲ್ಮಾನರದ್ದು. ಬಂತಲ್ಲ ಅಲ್ಲಿಗೆ ಚುನಾವಣಾ ಟಾಪಿಕ್. ಕೇರಳದ ಮುಖ್ಯಮಂತ್ರಿಗಳಿಗೆ ಮಾನವೀಯತೆ ಉಕ್ಕರಿತು, ಮಮಕಾರ ಉಕ್ಕರಿತು. ಇದರ ಜೊತೆಗೆ ರಾಜಕಾರಣ ಕೂಡ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಒಂದು ವೇದಿಕೆ ಸಿಕ್ತು. ನಮ್ಮ ರಾಜ್ಯ ಸರ್ಕಾರ ಸುಮ್ಮನಿದೆಯಾ? ಯಾಕಂದ್ರೆ ಕಾಂಗ್ರೆಸ್ ಕೇರಳದಲ್ಲೂ ಕೂಡ ಚುನಾವಣೆಯನ್ನ ಎದುರಿಸ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಾ ಇದ್ದಾರೆ. ಬೇಡವಾ? ಕೇರಳದಲ್ಲಿರುವ 27% ವೋಟ್ಗಳು ಮುಸಲ್ಮಾನರದ್ದು. ಹೀಗಾಗಿ ನಮ್ಮ ರಾಜ್ಯದ ಬೆಂಗಳೂರಿನ ವಸೀಂ ಹಾಗೆ ಫಕೀರ್ ಬಡಾವಣೆಯ 83% ಆಫ್ ಮುಸ್ಲಿಮ್ಸ್ ಮನೆಗಳು ಕೇರಳದ 27% ಮುಸ್ಲಿಂ ವೋಟ್ ಬ್ಯಾಂಕ್ ಆಗಿ ಕಾಣ್ತಾ ಇದೆ. ಶುರುವಾಗಿದೆ ರಾಜಕಾರಣ. ಹಾಗಾದ್ರೆ ಲಾಫುಲ್ ಆಕ್ಷನ್ ತಗೊಳ್ಳುವಲ್ಲೂ ಕೂಡ ಚುನಾವಣೆ ಅನ್ನೋ ಕಾರಣಕ್ಕೆ ಕಾಂಪ್ರಮೈಸ್ ಮಾಡೋ ಹಂತಕ್ಕೆ ಬಂದ್ಬಿಟ್ಟಿದ್ಯಾ ನಮ್ಮ ರಾಜ್ಯದ ಪರಿಸ್ಥಿತಿ ಅಥವಾ ದುಸ್ಥಿತಿ? ಇದರ ಬಗ್ಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಹುಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಶವಾಸ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ಡಿಪಿಐ ಮುಖಂಡರಾದ ಅಜರ್ ಖಾನ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಮುಖಂಡರಾದ ಭವ್ಯ ಗೌಡರಿದ್ದಾರೆ. ಹಾಗೆ ವಿಶ್ವ ಹಿಂದೂ ಪರಿಷತ್ನಿಂದ ಗೋವರ್ಧನ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೇರವಾಗಿ ಶಹಬಾಜ್ ಅವರೇ ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿರುವ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಜರ್ ಪ್ರಯೋಗ ಮಾಡಿದ್ರೆ ಅದು ಮುಸ್ಲಿಂ ವಿರೋಧಿ ನಿಲುವು ಅಂತ ಅನ್ನಿಸ್ಕೊಳ್ತಾ ಇತ್ತು. ಅಸ್ಸಾಂನ ಮುಖ್ಯಮಂತ್ರಿ ಅದನ್ನೇ ಫಾಲೋ ಮಾಡಿದಾಗ ಅವರು ಕೂಡ ಮುಸ್ಲಿಂ ವಿರೋಧಿ ಅಂತ ಅನ್ನಿಸ್ಕೊಳ್ತಾ ಇದ್ರು. ಆದ್ರೆ ಕಾಂಗ್ರೆಸ್, ನಮ್ಮ ರಾಜ್ಯದ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಮಾಸ್ ಲೀಡರ್ ಆದ ಸಿದ್ದರಾಮಯ್ಯನವರ ಗವರ್ಮೆಂಟ್ ಮುಸ್ಲಿಂ ಮನೆಗಳ ಮೇಲೆ ಬುಲ್ಡೋಸರ್ ಹತ್ಸುತ್ತೆ ಅಂತ ಹೇಳಿ ನಿಮ್ಗೆ ಯಾವತ್ತಾರು ಅನ್ಸುತ್ತಾ ಸರ್? ಇದು ಕನಸಲ್ಲೂ ಯಾರು ಕೂಡ ಕಾಣಿರ್ಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಮುಸಲ್ಮಾನರಿಗೆ ಇಂತಹ ನಿರೀಕ್ಷೆ ಇರಲಿಲ್ಲ, ಮೊದಲನೇದಾಗಿ. ಆಮೇಲೆ ಅದು ಯಾಕೆ ಮಾಡ್ತಾ ಇದಿರೋದು ಅಂತ ಹೇಳಿ ಮುಖ್ಯ. ಯಾಕಂದ್ರೆ ಅಲ್ಲಿರುವಂತ ಬಡವರು ಇದಾರಲ್ಲ, ಅಲ್ಲಿ ಭಿಕ್ಷೆ ಬೇಳ್ ತಿನ್ನೋರು ಇರೋದು. ನಿನ್ನೆ ನಾನು ಸಿಎಂ ಇಬ್ರಾಹಿಂ ಸಾಹೇಬ್ರು, ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ಹೋದಾಗ ಅಲ್ಲಿ ನಾವು ನಮ್ಮ ಕಣ್ಮುಂದೆ ಕಂಡು ಬಂದಿದ್ದು ಏನಂತ ಹೇಳಿದ್ರೆ, ಯಾವುದೇ ರೀತಿಯ ನೀವು ಲಾ ಅಂಡ್ ಆರ್ಡರ್ ನ ಉಲ್ಲಂಘಿಸೋಕೆ ಆಗಲ್ಲ, ನೀವು ಯಾವುದೇ ಲಾ ಅಂಡ್ ಆರ್ಡರ್ ನ ಮುರಿಯಕ್ ಆಗಲ್ಲ ಅಂದಾಗ, ಅಂತ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗಿ ಬುಲ್ಡೇಸರ್ ಅನ್ನ 4 ಗಂಟೆ ರಾತ್ರಿಗೆ ಅವ್ರು ಹೊಡೆಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಸಿ, ತಹಸೀಲ್ದಾರು, ಎಡಿಎಲ್ಆರ್ ಇವರೆಲ್ಲರೂ ಕೂಡ ಭಾಗಿಯಾಗಿ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. 94CC ನೋಟಿಸ್ ಕೊಟ್ಟಾದ್ಮೇಲೆ ನೀವು ಅಲ್ಲೆಲ್ಲರಿಗೂ ಕೂಡ ನೀವು ಇರೋದು, ಅವರು ಇವತ್ತು ನಿನ್ನೆಯಿಂದ ಇರೋದಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಇರೋದಲ್ಲ, ಅವರು 20-30 ವರ್ಷದಿಂದ ಜೀವನ ಮಾಡ್ಕೊಂಡಿರೋದು. ಅಲ್ಲೊಂದು ಬಂಡೆ ಇದೆ, ಆ ಬಂಡೆ ಹೊಡೆದಿರೋದು. ಈ ಬಂಡೆ ಹೊಡೆದಿರೋದು ಯಾರು? ನಮ್ ಕಾಂಗ್ರೆಸ್ ಬಂಡೆನೇ ಹೊಡೆದಿರೋದು ಬಂಡೆ ಅದು. ಯಾಕಂದ್ರೆ ನಿಮ್ಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬಂಡೆ ಇದ್ರು ಬಂಡೆ ಹೊಡೆದೇ ಬಂಡೆ ಆಗಿರುವಂತದ್ದು ನಿಮ್ ಕಣ್ಮುಂದೆ ಇದೆ. ನಿಮ್ ಮನೆ ಈಗ ನೀವ್ ಹೇಳ್ಬೋದು ಅವ್ರು ಇಲ್ಲಿಗಲ್ ಆಗಿದ್ದಾರೆ ಅಂತ. 94CC ನೋಟಿಸ್ ಯಾಕೆ ಇಶ್ಯೂ ಮಾಡಿದ್ರಿ ಅವ್ರಿಗೆ? ನೀವು ತಹಸೀಲ್ದಾರ್ ಅಲ್ವಾ? ನೀವು ಡಿಸಿ ಅಲ್ವಾ? ನೀವೊಂದು ಅಯೋಗ್ಯರ? ನೀವು ಓದಿಲ್ವಾ? ನೀವು ಯಾಕೆ ನೀವು ಅವ್ರನ್ನ 94CC ನೋಟಿಸ್ ಮಾಡೋದಾದ್ಮೇಲೂ ಕೂಡ ಅವ್ರಿಗೆ ಇದ್ ಮಾಡಿದ್ರು. ಆಮೇಲೆ ಈ ನಮ್ಮ ಜಮೀರ್ ಅಹಮದ್ ಖಾನ್ ಅವರು, ನಾವು ಸಿಎಂ ಇಬ್ರಾಹಿಂ ಅವರು ನಾವೆಲ್ಲ ಹೋಗಿ ಬಂದ್ಮೇಲೆ ಅಲ್ಲಿಂದ ಫಸ್ಟ್ ದಿವಸದಿಂದ ಬಹಳಷ್ಟು ಪಕ್ಷಗಳು ಹೋಗಿ ಅವ್ರ ಹೆಸರು ಮಾಡ್ಕೊಳ್ಳೋಕೋಸ್ಕರ ಇದ್ ಮಾಡ್ಕೊಳ್ಳೋಕೋಸ್ಕರ ನನಗೆ ಎಸ್ಡಿಪಿಐ ಅವರು ಹೋಗಿ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಜಾಗ ಇಲ್ಲ ಅಂತ ಹೇಳಿ ದೊಡ್ಡದಾಗಿ ಕೊಚ್ಕೊಳಕ್ ಹೋದ್ರು. ಅವ್ರಿಗೂ ಕಾನೂನು ಸಭ್ಯತೆ ಇರಬೇಕಾಗಿತ್ತು. ಫ್ರೀಡಂ ಪಾರ್ಕ್ ಅಲ್ಲಿ ಅವ್ರಿಗೋಸ್ಕರ ನಾವು ನ್ಯಾಯ ನೀತಿಯಿಂದ ಹೋರಾಡೋಣ ಅಂತ ಎಲ್ಲಾ ಕಡೆ ಊರಿಗೆಲ್ಲ ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರೆ ಲೆಮಾ ಕೆತ್ತೆಮಾ ಅಂತ ಹಂಚವ್ರು. ಯಾಕೆ ಆ ಬಡವರು ಕಣ್ಣು ಕಾಣಲಿಲ್ಲ? ಯಾಕೆ ಆ 400 ಫ್ಯಾಮಿಲಿಗಳು ಕಣ್ ಕಾಣಿಲ್ಲ? ಯಾಕೆ ಇನ್ನು 198 ಬಂದಿದೆಯಲ್ಲ? ಅಲ್ಲ ಸರ್, ಈಗ ಬಂದಿದೆಯಲ್ಲ ಮಾನವೀಯತೆ. ಯಾವಾಗ ಕೇರಳದಿಂದ ರಾಜಕಾರಣಿಗಳು ಬಂದ್ರು ಈ ಕೋಗಿಲು ಬಡಾವಣೆ ಕಡೆಗೆ, ಇವಾಗ ಬಂದಿದೆ ಅಲ್ವಾ? ಎಸ್ಡಿಪಿಐನ ಮುಖಂಡರಿದ್ದಾರೆ, ನೀವು ಕೂಡ ಹೋಗಿದ್ದಲ್ಲಿ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋಕೆ. ಕೇರಳದಿಂದ ರಾಜಕಾರಣಿಗಳು ಬಂದಿದ್ದು ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ. ಈಗ ಲಾಫುಲ್ ಆಕ್ಷನ್ ತಗೊಂಡಿದ್ದೀವಿ ಅಂತಿದ್ದ ಕಾಂಗ್ರೆಸ್ ಪಕ್ಷದವರು, ಇಲ್ಲಿನ ಸರ್ಕಾರದ ಸದಸ್ಯರು ಈಗ ಉಲ್ಟಾ ಹೊಡೆದು ಮಾನವೀಯತೆ ಆಧಾರದ ಮೇಲೆ ಬೇರೆ ಕಡೆ ಜಾಗ ಕೊಡ್ತಿದ್ದೀವಿ, ಇದು ಪ್ಯೂರ್ಲಿ ರಾಜಕಾರಣ. ಇಲ್ಲಿ ಯಾವ ಮನುಷ್ಯರ ಮೇಲೂ ಮಮಕಾರ ಇಲ್ಲ, ಯಾವ ಬಡವರ ಬಗ್ಗೆನೂ ಕಾಳಜಿ ಇಲ್ಲ, ಪ್ಯೂರ್ ರಾಜಕಾರಣ ಅಷ್ಟೇ ಸರ್. ಅದರ ಅವರು ಉತ್ತರ ಕೊಡಿ ಮೇಡಮ್. ಈ ಅವಕಾಶ ಕೇರಳ ಸಿಎಂಗೆ ಯಾರು ಮಾಡಿಕೊಟ್ಟಿದ್ದು? ಇಲ್ಲಿನ ಬಡವರ ಮನೆ ಡಮಾಲಿಶ್ ಮಾಡುವಾಗ ಆ ಬಡವರಿಗೆ ಏನ್ ನೀವು ವ್ಯವಸ್ಥೆ ಮಾಡಿದ್ದೀರಾ?
ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲಿದೆ ನೋಟಿಸ್? ಯಾರ ಸೈನ್ ಇದೆ? ಏನ್ ಡೇಟ್ ಇದೆ? ಅದ್ ತೋರಿಸಿ. ಏನು ಇಲ್ಲದೆ ಎಲ್ಲ ಪ್ಲಾನಿಂಗ್ ಮಾಡಿ ಸಡನ್ ಆಗಿ ಒಂದಿನ ಮುಂಚೆ ಕೆಬಿಯನ್ನು ಕರೆಂಟ್ ಅನ್ನು ಡಿಸ್ಕನೆಕ್ಟ್ ಮಾಡ್ತೀರಾ, ಬೆಳಗ್ಗೆ 4 ಗಂಟೆಗೆ ಬಂದು ಡೆಮಾಲಿಷ್ ಮಾಡ್ತೀರಾ ಅಂದ್ರೆ ನಿಮಗೆ ಮಾನವತೆ ಇಲ್ವಾ? ಅವ್ರು ಯಾಕೆ ಬರಬೇಕಿತ್ತು? ಇಲ್ಲಿನ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ? ಬಿಜೆಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಅವರ ರಾಜಕಾರಣಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿನ 30 ಇಯರ್ಸ್ ಇಂದ ಅವರು ಜೀವನ ಮಾಡ್ತಾ ಇರೋದು. ಸಣ್ಣ ಮಕ್ಕಳುಗಳಿದ್ದಾರೆ, ಮಹಿಳೆಯರಿದ್ದಾರೆ, ಮುದುಕರಿದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಯಾಕೆ ಇವ್ರು ಯೋಚನೆ ಮಾಡಿಲ್ಲ? SDPI ಅಲ್ಲಿ ಹೋಗ್ಬಿಟ್ಟು ಡೇ 1 ಇಂದ ಅವ್ರಿಗೋಸ್ಕರ ಅಲ್ಲಿ ಹೋರಾಟ ಮಾಡ್ತೀವಿ. ಅವ್ರ ಹಕ್ಕು ಸಿಕ್ಕೋ ತನಕ ನಾವು ಹೋರಾಟ ಮಾಡ್ತೀವಿ. ನೀವು ಮಾಡ್ತಿರೋದು ರಾಜಕಾರಣ ಅಲ್ಲ. ಅವ್ರಿಗೆ ಹಕ್ಕು ಕೊಡ್ಸಕ್ಕೋಸ್ಕರ ನಾವು ಅಲ್ಲಿ ಧ್ವನಿಯನ್ನು ಎತ್ತಾ ಇದ್ದೇವೆ. ನಿಮ್ ಪಕ್ಕ ನಿಂತಿರೋರ್ಗೆ ಅನಿಸ್ತಿದೆ ಸರ್, SDPI ಅಲ್ಲಿ ಹೋಗಿದ್ದು ಅಲ್ಲಲ್ಲ, ನೀವಲ್ಲಿ ಹೋಗಿದ್ದು ಫ್ರೀಡಂ ಪಾರ್ಕ್ ಅಲ್ಲಿ ಜಾಗ ಸಾಕಾಗ್ತಿಲ್ಲ ಅಂತ ಹೇಳಿ ರಾಜಕೀಯ ಸಾಕ್ತಾ ಇಲ್ಲ. ಇಲ್ಲಿನ ಪೊಲೀಸರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವ್ರಿಗೆ ಧ್ವನಿ ಎತ್ತೋಸಕ್ಕೋಸ್ಕರ ಅರ್ಜಿ ಹಾಕಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಮಾಡಿದ ಕೆಲಸನೇ ನೀವು ಸರ್. ಈಗ ಬಂದಿದೆಯಲ್ಲ ಮಾನವೀಯತೆ. ಯಾವಾಗ ಕೇರಳದಿಂದ ರಾಜಕಾರಣಿಗಳು ಬಂದ್ರು ಈ ಕೋಗಿಲು ಬಡಾವಣೆ ಕಡೆಗೆ, ಇವಾಗ ಬಂದಿದೆ ಅಲ್ವಾ? SDPI ನ ಮುಖಂಡರಿದ್ದಾರೆ, ನೀವು ಕೂಡ ಹೋಗಿದ್ದಲ್ಲಿ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋಕೆ. ಕೇರಳದಿಂದ ರಾಜಕಾರಣಿಗಳು ಬಂದಿದ್ದು ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ. ಈಗ ಲಾಫುಲ್ ಆಕ್ಷನ್ ತಗೊಂಡಿದ್ದೀವಿ ಅಂತಿದ್ದ ಕಾಂಗ್ರೆಸ್ ಪಕ್ಷದವರು, ಇಲ್ಲಿನ ಸರ್ಕಾರದ ಸದಸ್ಯರು ಈಗ ಉಲ್ಟಾ ಹೊಡೆದು ಮಾನವೀಯತೆ ಆಧಾರದ ಮೇಲೆ ಬೇರೆ ಕಡೆ ಜಾಗ ಕೊಡ್ತಿದ್ದೀವಿ, ಇದು ಪ್ಯೂರ್ಲಿ ರಾಜಕಾರಣ. ಇಲ್ಲಿ ಯಾವ ಮನುಷ್ಯರ ಮೇಲೂ ಮಮಕಾರ ಇಲ್ಲ, ಯಾವ ಬಡವರ ಬಗ್ಗೆನೂ ಕಾಳಜಿ ಇಲ್ಲ, ಪ್ಯೂರ್ ರಾಜಕಾರಣ ಅಷ್ಟೇ ಸರ್. ಅದರವರು ಉತ್ತರ ಕೊಡ್ಲಿ ಮೇಡಮ್. ಈ ಅವಕಾಶ ಕೇರಳ ಸಿಎಂಗೆ ಯಾರು ಮಾಡಿಕೊಟ್ಟಿದ್ದು? ಇಲ್ಲಿನ ಬಡವ್ರ ಮನೆ ಡೆಮಾಲಿಷ್ ಮಾಡುವಾಗ ಆ ಬಡವರಿಗೆ ಏನ್ ನೀವು ವ್ಯವಸ್ಥೆ ಮಾಡಿದ್ದೀರಾ? ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲಿದೆ ನೋಟಿಸ್? ಯಾರ ಸೈನ್ ಇದೆ? ಏನ್ ಡೇಟ್ ಇದೆ? ಅದ್ ತೋರಿಸಿ. ಏನು ಇಲ್ಲದೆ ಎಲ್ಲ ಪ್ಲಾನಿಂಗ್ ಮಾಡಿ ಸಡನ್ ಆಗಿ ಒಂದಿನ ಮುಂಚೆ ಕೆಬಿಯನ್ನು ಕರೆಂಟ್ ಅನ್ನು ಡಿಸ್ಕನೆಕ್ಟ್ ಮಾಡ್ತೀರಾ, ಬೆಳಗ್ಗೆ 4 ಗಂಟೆಗೆ ಬಂದು ಡೆಮಾಲಿಷ್ ಮಾಡ್ತೀರಾ ಅಂದ್ರೆ ನಿಮಗೆ ಮಾನವತೆ ಇಲ್ವಾ? ಅವ್ರು ಯಾಕೆ ಬರಬೇಕಿತ್ತು? ಇಲ್ಲಿನ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ? ಬಿಜೆಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಅವರ ರಾಜಕಾರಣಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿನ 30 ಇಯರ್ಸ್ ಇಂದ ಅವರು ಜೀವನ ಮಾಡ್ತಾ ಇರೋದು. ಸಣ್ಣ ಮಕ್ಕಳುಗಳಿದ್ದಾರೆ, ಮಹಿಳೆಯರಿದ್ದಾರೆ, ಮುದುಕರಿದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಯಾಕೆ ಇವ್ರು ಯೋಚನೆ ಮಾಡಿಲ್ಲ? SDPI ಅಲ್ಲಿ ಹೋಗ್ಬಿಟ್ಟು ಡೇ 1 ಇಂದ ಅವ್ರಿಗೋಸ್ಕರ ಅಲ್ಲಿ ಹೋರಾಟ ಮಾಡ್ತೀವಿ. ಅವ್ರ ಹಕ್ಕು ಸಿಕ್ಕೋ ತನಕ ನಾವು ಹೋರಾಟ ಮಾಡ್ತೀವಿ. ನೀವು ಮಾಡ್ತಿರೋದು ರಾಜಕಾರಣ ಅಲ್ಲ. ಅವ್ರಿಗೆ ಹಕ್ಕು ಕೊಡ್ಸಕ್ಕೋಸ್ಕರ ನಾವು ಅಲ್ಲಿ ಧ್ವನಿಯನ್ನು ಎತ್ತಾ ಇದ್ದೇವೆ. ನಿಮ್ ಪಕ್ಕ ನಿಂತಿರೋರ್ಗೆ ಅನಿಸ್ತಿದೆ ಸರ್, SDPI ಅಲ್ಲಿ ಹೋಗಿದ್ದು ಅಲ್ಲಲ್ಲ, ನೀವಲ್ಲಿ ಹೋಗಿದ್ದು ಫ್ರೀಡಂ ಪಾರ್ಕ್ ಅಲ್ಲಿ ಜಾಗ ಸಾಕಾಗ್ತಿಲ್ಲ ಅಂತ ಹೇಳಿ ರಾಜಕೀಯ ಸಾಕ್ತಾ ಇಲ್ಲ. ಇಲ್ಲಿನ ಪೊಲೀಸರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವ್ರಿಗೆ ಧ್ವನಿ ಎತ್ತೋಸಕ್ಕೋಸ್ಕರ ಅರ್ಜಿ ಹಾಕಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಮಾಡಿದ ಕೆಲಸನೇ ನೀವು